ಹರಿ ಓಂ. ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಮಡಿಲು. ನಿಮ್ಮ ಮನೆಯವಳಲ್ಲ, ನಾನು ನಿನ್ನ ಸಂಬಂಧಿಕರೂ ಅಲ್ಲ. ಇದುವರೆಗೆ ನಾನು ನಿಮ್ಮನ್ನ ನೋಡೇ ಇಲ್ಲ. ಆದರೆ ಇಂದು ನಿಮ್ಮ ಮನಸ್ಸಿನ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ಬಂದಿದ್ದೀನಿ. ಒಂದು ಪ್ರಶ್ನೆ ಕೇಳ್ಬೋದಾ? ನಿಮ್ಮ ಜೀವನದಲ್ಲಿ ಒಂದು ಯಾರಿಗೂ ಹೇಳಿದ್ರೆ ನೋವಿನ ಮಾತಿದೆಯಾ? ಹೇಳ್ಬೇಕು ಅನ್ನಿಸ್ತಾ ಇದೆಯಾ? ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೊಳ್ಳಲ್ಲ, ಏನಾದರೂ ಅನ್ಕೋತಾರ ಎಂಬ ಭಯ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಮನಸ್ಸೊಳಗೆ ಇಟ್ಕೊಂಡಿದ್ದೀರ. ನಿಮಗೆ ಗೊತ್ತಾ, ಚಿಕ್ಕಂದಿನಲ್ಲಿ ನಮಗೆ ಎಂಥ ಭಯ ಇದ್ದರೂ, ಏನೇ ತೊಂದರೆ ಆದರೂ ಓಡೋಗಿ ಅಮ್ಮನ ಮಡಿಲಲ್ಲಿ ಮನ್ಕೋತೀವಿ. ಅಲ್ಲಿ ಅಮ್ಮನಿಗೆಲ್ಲ ಸಮಸ್ಯೆನ ಹೇಳ್ಕೊತೀವಿ. ಅಮ್ಮ ನಮ್ಮ ಸಾವಿನ ಸವರಿಸ್ಕೊಂಡು ಅವಳೆಲ್ಲ ಮಾತನ್ನ ಕೇಳಿ ಅದಕ್ಕೇನು ಬೇಕೋ ಅದನ್ನು ಉತ್ತರನ ಕೊಡ್ತಾಳೆ. ಅದಕ್ಕೆ ಸಮಾಧಾನದ ಮಾತನ್ನು ಹೇಳ್ತಾಳೆ. ನಾವು ಹತ್ರ ನಮ್ಗೆ ಸಮಾಧಾನ ಮಾಡ್ತಾ ಕಣ್ಣೀರಿಸ್ತಾ ಅಮ್ಮ ನಮ್ಮ ತಲೆನ ಹಂಗೆ ಸವರ್ತಾ ಇರ್ತಾಳೆ. ಆ ಸಮಸ್ಯೆಗೆ ಪರಿಹಾರ ಸಿಗ್ತೋ ಇಲ್ವೋ, ಆದರೆ ಆ ಮನಸ್ಸು ಮಾತ್ರ ಹಗುರ ಆಗುತ್ತೆ. ಅದೇ ರೀತಿ ಈಗ ನೋಡಿ, ನಾವು ತುಂಬ ದೊಡ್ಡವರಾಗ್ತೀವಿ, ನಮ್ಮ ಮನೆಯೂ ದೊಡ್ಡದಾಗಿದೆ, ನಮ್ಮ ಹತ್ರ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಏನು ಕೈ ಬರಲ್ಲ ಅಂಚಲೇ ಎಲ್ಲ ಪ್ರಪಂಚದಲ್ಲಿ ಸಿಗೋ ಎಲ್ಲ ಪ್ರಶ್ನೆಗೂ ಉತ್ತರನೂ ಸಿಗುತ್ತೆ ಮೊಬೈಲಲ್ಲಿ. ಆದರೆ ನಮ್ಮ ಮನಸ್ಸು ಮಾತ್ರ ಯಾರ ಹತ್ರ ಅದನ್ನು ಮಾತಾಡಬೇಕು ಅಂತ ತವಕದಲ್ಲಿ ಒಂದು ಮಮತೆಯ ಮಡಿಲನ್ನು ಹುಡುಕ್ತಾ ಇರ್ತದೆ. ಅದು ಸಮಯಕ್ಕೆ ಸರಿಯಾಗಿ ಸಿಗಲ್ಲ, ಎಲ್ಲೋ ದೂರ ಇರ್ತದೆ, ಇಲ್ಲ ಅವ್ರಿಗೆ ಹೇಳೋ ಸಮಯ ಸಂದರ್ಭನೂ ಇರಲ್ಲ. ಹಾಗೆಯೇ ಎಷ್ಟೋ ಜನ ನಗುತ್ತಾನೆ ಇರ್ತಾರೆ, ಅದರ ಮನಸ್ಸಲ್ಲಿ ನೋವಿರ್ತದೆ, ಅದು ನೋವನ್ನು ತೋರಿಸ್ಕೊಳ್ಳಲ್ಲ. ಕಣ್ಣೀರಿರ್ತದೆ, ಕಣ್ಣಲ್ಲಿ ನೀರು ಬರೋಕ್ಕಾಗ್ತದೆ, ಬರಲ್ಲ. ಅದನ್ನು ಬರ್ಸ್ಕೊಂಡು ಬೇರೆಯವ್ರಿಗೆ ತೋರಿಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಆದರೆ ಮನಸ್ಸು ಮಾತ್ರ ಯಾರನ್ನ ಕಾಯ್ತಾನೆ ಇರ್ತದೆ. ಹಾಗೆಯೇ ಈಗಿನ ಗಂಡು ಮಕ್ಕಳಿಗೆ, ಈಗ ಹೆಣ್ಮಕ್ಳು ಇದ್ದಾರಲ್ಲ, ಅವ್ರಿಗೆಲ್ಲ ಏನೇನೋ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕೆಂದರೆ ಆ ಏಜಿಂದನೇ ನಾವು ಬಂದಿದ್ದೀವಿ. ಅದನ್ನ ಯಾರಿಗಾದ್ರೂ ಹೇಳ್ಕೋಬೇಕು, ಅವ್ರು ಹೇಳಿದ್ರೆ ಏನು ಅನ್ಕೋತಾರೋ, ಏನು ಜಡ್ಮೆಂಟ್ ಕೊಡ್ತಾರೋ ಅಂತ ಮೌನವಾಗಿ ಆ ಮಾತನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅದನ್ನ ಯಾರಿಗೂ ಹೇಳ್ಕೊಳ್ಳಲ್ಲ. ಈ ಮನಸ್ಸೊಳಗೆ ಇಟ್ಕೊಂಡಿದ್ದರಿಂದ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವರು ಒಂಟಿಯಾಗಿರ್ತಾರೆ. ಆಗಿರೋರು ತುಂಬ ಸಮಸ್ಯೆನ ಅನುಭವಿಸ್ತಾರೆ. ಬಹುಶಃ ಅದಕ್ಕಾಗಿ ಈ ಮಡಿಲು ಅನ್ನೋನ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗ್ತದೆ ಅಂತ ನಾನು ಹೇಳಲ್ಲ, ಎಲ್ಲರ ಜೀವನನೂ ಬದಲಾಗುತ್ತೆ ಅಂತಲೂ ಅನ್ನಲ್ಲ. ನಿಮ್ಮ ಮಾತನ್ನು ಕೇಳೋ ತಾಯಿಯ ಮನಸ್ಸಿದೆ, ಅಕ್ಕನ ಅಕ್ಕರೆ ಮಾತಿರ್ತದೆ, ಹಾಗೆ ತಂಗಿಯ ಪ್ರೀತಿ ಇರ್ತದೆ, ಸ್ನೇಹಿತೆಯ ನಂಬಿಕೆಯೂ ಇರ್ತದೆ. ಇವೆಲ್ಲರ ಮನಸ್ಸನ್ನು ಹೊತ್ಕೊಂಡು ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದೂ ಇರ್ಬೋದು. ಆದರೆ ಎಲ್ಲನ ಪ್ರಶ್ನೆಗಳನ್ನು ಕೇಳುವ ಮನಸ್ಸು ಈ ಮಡಿಲಿನಲ್ಲಿದೆ. ನನಗೂ ಈ ಜೀವನ ತುಂಬ ಪಾಠ ಕಲಿಸಿದೆ, ನನ್ನ ತುಂಬ ಅಳಿಸಿದೆ, ತುಂಬ ನಗಿಸಿದೆ. ನಾನು ತುಂಬ ಏಳು ಬೀಳನ್ನು ಅನುಭವಿಸಿದ್ದೀನಿ. ಎದ್ದು ನಿಲ್ಲೋ ಶಕ್ತಿನೂ ಕೊಟ್ಟಿದೆ ಈ ಜೀವನ. ನಿಮ್ಮ ಕಣ್ಣೀರಿನ ಬೆಲೆ ಏನು ಅಂತ ನನಗೂ ಗೊತ್ತಾಗುತ್ತೆ, ನಿಮ್ಮ ಮೌನದ ಅರ್ಥನೂ ನನಗೆ ಸ್ವಲ್ಪ ಅರ್ಥ ಆಗುತ್ತೆ. ನಾನು ನಿಮ್ಮಂತೆ ಒಂದು ಚಿಕ್ಕ ವಿನಂತಿ ಮಾಡ್ಕೊತೇನೆ. ಯಾವಾಗಲಾದರೂ ನಿಮಗೆ ತುಂಬ ಒಂಟಿತನ ಅನಿಸಿದ್ರೆ, ನಿಮ್ಮ ಮನಸ್ಸಿನಲ್ಲಿ ತುಂಬ ಏನಾದರೂ ಹೇಳ್ಕೋಬೇಕು ಅಂತಿದ್ರೆ ಅದನ್ನ ಮನಸ್ಕೊಳ್ಳೋದೇ ಇಟ್ಕೋಬೇಡಿ, ಇಲ್ಲಿಗೆ ಬರೆದು ಕಳಿಸಿ, ಅದನ್ನ ಹಂಚ್ಕೊಳ್ಳಿ. ಕೆಲವೊಮ್ಮೆ ಒಂದು ಪರಿಹಾರಕ್ಕಿಂತ ಒಂದು ಕೇಳುವ ಮನಸ್ಸೇ ಹೆಚ್ಚು ನೆಮ್ಮದಿ ಕೊಡ್ತದೆ. ಈಗ ಈ ಮಡಿಲಿನಲ್ಲಿ ಹೊಸ ಸಂಬಂಧ ಹುಡ್ತಾ ಇದೆ. ಒಂದು ರಕ್ತ ಸಂಬಂಧನೂ ಅಲ್ಲ, ಮನಸ್ಸಿನ ಸಂಬಂಧ ಇಲ್ಲಿದೆ. ಇಲ್ಲಿ ಸಂತೋಷಕ್ಕೂ ಜಾಗ ಇದೆ, ಕಣ್ಣೀರಿಗೂ ಜಾಗ ಇದೆ, ನಿಮ್ಮ ಕನಸಿಗೂ ಜಾಗ ಇದೆ, ಮೌನಕ್ಕೂ ಜಾಗ ಇದೆ. ನಾನು ನಿಮ್ಮ ಜೊತೆ ನಡೆಯುತ್ತೇನೆ, ನೀವೊಬ್ಬರೇ ಇಲ್ಲ. ನಾವು ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಥೆಯೊಂದಿಗೆ. ಬಹುಶಃ ಈ ಕತೆ ನಿಮ್ಮ ಬದುಕಿಗೆ ಒಂದು ಉತ್ತರ ಸಿಗ್ಬೋದು. ಅಲ್ಲಿವರೆಗೂ ಒಂದು ಮಾತನ್ನು ನೆನ್ಪಿಟ್ಕೊಡಿ, ದೇವರು ಪ್ರತಿಯೊಬ್ಬರಿಗೂ ಯಾವಾಗಲೂ ಜೊತೆಯಲ್ಲಿ ಇರೋಕ್ಕೆ ಆಗಲ್ಲ. ಅದಕ್ಕಾಗಿ
ಅಮ್ಮ ಎಂಬ ಹೃದಯನ ಕೊಟ್ಟಳು. ಮತ್ತು ಅಮ್ಮನ ಮಡಿಲು ಎಲ್ಲರಿಗೂ ಸಿಗೋಲ್ಲ, ಎಲ್ಲ ಸಂದರ್ಭದಲ್ಲೂ ಸಿಗೋಲ್ಲ. ಅದಕ್ಕಾಗಿ ಈ ಮಡಿಲು ನಿಮಗಾಗಿ. ನಮಸ್ಕಾರ. ಮಡಿಲು, ಮಾತುಗಳಲ್ಲಿ ಮಮತೆ, ವಿಷಯಗಳಲ್ಲಿ ಮೌಲ್ಯ.